ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೆನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ಬೇಲೂರು ಬಗ್ಗೆ. ಸೊ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಸೊ ನಾವು ಬೇಲೂರು ಹೋಗಿದ್ದಾಗ ಹಾಗೆ ಹಳೆಬೀಡು ಕೂಡ ಕವರ್ ಮಾಡ್ಕೊಂಡ್ವಿ. ಸೊ ಮೋಸ್ಟ್ಲಿ ಯಾರೆಲ್ಲ ಬೇಲೂರು ಹೋಗ್ತಾರೋ ಅವರು ಆಬ್ವಿಯಸ್ಲಿ ಹಳೆಬೀಡು ಕೂಡ ಕವರ್ ಮಾಡ್ತಾರೆ. ನಾನು ಆವಾಗಲೇ ಬೇಲೂರು ಪೋಸ್ಟಲ್ಲಿ ಹೇಳಿದಾಗೆ ಹಳೆಬೀಡು ಕೂಡ ಬ್ಯಾಂಗ್ಳೂರಿಂದ 220 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಮತ್ತು ನೀವು ಬೇಲೂರಿಗೆ ಬಂದು ಹಳೆಬೀಡಿಗೆ ಬರಬೇಕಂದ್ರೆ ಆಲ್ಮೋಸ್ಟ್ 16 to 17 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲೇ ಇರೋದು. ಸೊ ಇಟ್ ಈಸ್ ಆ್ಯಕ್ಚುಲಿ ನಿಯರ್ ಬೈ. ಸೊ ಇಲ್ಲಿನೂ ಅಷ್ಟೇ ಪಾರ್ಕಿಂಗ್ ಎಲ್ಲ ಏನೂ ತೊಂದರೆ ಇಲ್ಲ. ಗಾಡಿ ಪಾರ್ಕಿಂಗ್ ಎಲ್ಲ ಏನು ಹೇಳೋದು ಏನು ಎಲ್ಲ ವ್ಯವಸ್ಥೆಗಳಿದೆ. ಸೊ ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ. ಸೊ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಹೊಯ್ಸಳೇಶ್ವರ ಟೆಂಪಲ್ ಕಟ್ಟಿರೋದು. ಇದು ಬಂದು ಕಂಪ್ಲೀಟ್ ಶಿವ ಟೆಂಪಲ್ ಆಗಿದೆ. ಸೊ ನೀವು ನೋಡಿದರೆ ಓಲ್ಡನ್ ಡೇಸಲ್ಲೆಲ್ಲ ಶಿವ ಟೆಂಪಲ್ ಜಾಸ್ತಿ ಕಾಣೋಕ್ಕೆ ಸಿಗುತ್ತೆ ನಿಮಗೆ. ಇವನ್ ಪಾಂಡವಾಸ್ ಅಷ್ಟೇ. ಸೊ ಶಿವ ಟೆಂಪಲ್ಲೇ ಎಲ್ಲ ಕಡೆ ಕಟ್ಟಿದ್ದಾರೆ. ನೀವು ಸಪೋಸ್ ತಮಿಳ್ನಾಡು ಕಡೆ ವಿಸಿಟ್ ಮಾಡಿದರೆ ಮೋಸ್ಟ್ ಆಫ್ ದ ಏನ್ಷಿಯಂಟ್ ಟೆಂಪಲ್ಸ್ ಎಲ್ಲನೂ ಶಿವ ಟೆಂಪಲ್. ಓಕೆನಾ? ಸೊ ಇಲ್ಲಿನೂ ಅಷ್ಟೇ ಇದು ಮುಖ್ಯವಾಗಿ ಶಿವ ಟೆಂಪಲ್. ಇದು ಒಂದು ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಓಕೆ, ಇದನ್ನು ಬಂದು 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜ ವಿಷ್ಣುವರ್ಧನ್ ಅವರು ಇದನ್ನು ಕಟ್ಟಿಸಿರ್ತಾರೆ. ಇದನ್ನು ಕಟ್ಟಿಸಿರೋ ಶಿಲ್ಪಿ ಹೆಸರು ಏನಂತ ಹೇಳಿದರೆ ಕೇತಮಾಲ ಎಂಬ ಶಿಲ್ಪಿಯು ಇದನ್ನು ಕಟ್ಟಿಸಿರ್ತಾರೆ. ಮತ್ತು ಹಳೆಬೀಡಿಗೆ ಇವಾಗ ಹಳೆಬೀಡು ಅಂತ ಹೆಸರಿದೆ. ಬಟ್ ನೀವು ಓಲ್ಡನ್ ಡೇಸಲ್ಲಿ ಹಿಸ್ಟ್ರಿ ತೆಗೆದು ನೋಡಿದರೆ ಇದನ್ನು ದೋರ ಸಮುದ್ರ ಅಂತ ಕರೀತಿದ್ರು. ಇಲ್ಲಿ ಬಂದು ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಎಂಬ 2 ಜೋಡಿ ದೇವಸ್ಥಾನವನ್ನು ನೀವು ನೋಡ್ಬೋದು. ಹಾಗೆ ಇಲ್ಲಿ ನೀವು ಟೆಂಪಲ್ದು ಔಟರ್ ಲೈನ್ ನೋಡಿದರೆ ಇವಾಗ ನೀವು ನೋಡ್ತಾ ಇರೋದು ಟೆಂಪಲ್ದು ಇನ್ಸೈಡ್. ಸೊ ನಾವು ಹೋದಾಗ ಸ್ವಲ್ಪ ಡಾರ್ಕ್ ಆಗಿತ್ತು. ರೈನಿ ಸೀಸನ್ ಬೇರೆ ಅಲ್ಲ. ಸೊ ಅಷ್ಟು ಕ್ಲಾರಿಟಿ ಇರಲಿಲ್ಲ ಇನ್ಸೈಡು. ಸೊ ಸ್ವಲ್ಪ ಡಾರ್ಕಾಗಿ ಬಂದಿದೆ ಇನ್ಸೈಡ್ ಫೋಟೋಸ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಸೊ ಕ್ಲಾರಿಟಿ ಇನ್ಸೈಡ್ ಟೆಂಪಲ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ಏನು ಬೇಜಾರು ಮಾಡ್ಕೋಬೇಡಿ. ಸೊ ನೆಕ್ಸ್ಟ್ ಟೈಮ್ ಕ್ಯಾಪ್ಚರ್ ಮಾಡಿದಾಗ ಸೊ ಸೆಟ್ಟಿಂಗ್ಸ್ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನೋಡಿ ಇನ್ಸೈಡು ಚೆನ್ನಾಗಿ ಬರೋ ಥರ ವಿಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಬಂದು ನೀವು ಟೆಂಪಲ್ ವೈಶಿಷ್ಟ್ಯ ಏನಂದರೆ ಇದು ಸಿಮಿಲರ್ ಟು ದಿಸ್ ಬೇಲೂರು ಟೆಂಪಲ್ ಥರನೇ ಇದನ್ನು ಕಟ್ಟಿದ್ದಾರೆ. ಸೇಮ್ ಅಲ್ಲಿ ಯಾವ ಥರ ಏನು ಹೇಳೋದು ಡಿಸೈನ್ಸ್ ಇದೆಯೋ ಸೇಮ್ ಅದೇ ಥರ ನೀವು ನೋಡ್ಬೋದು. ಇಲ್ಲಿ ಮಲ್ಟಿಪಲ್ ಲೈನ್ಸಲ್ಲಿ ನೀವು ಔಟರ್ ಲೈನ್ ಆಫ್ ದ ಟೆಂಪಲ್ ಬಂದು ನೋಡಿದರೆ ಔಟರ್ ಸ್ಟ್ರಕ್ಚರ್ ಮಲ್ಟಿಪಲ್ ಲೈನ್ಸಲ್ಲಿ ವಿವಿಧ ಪ್ರತಿಮೆಗಳನ್ನ ಕೂರಿಸಿದ್ದಾರೆ. ಓಕೆನಾ? ಫಸ್ಟ್ ಲೈನಲ್ಲಿ ಬಂದು ಎಲ್ಲ ಕಂಪ್ಲೀಟಾಗಿ ಆನೆಗಳ ಪ್ರತಿಮೆಯನ್ನು ಕೂರಿಸಿದ್ದಾರೆ. ಇಲ್ಲಿ ನೋಡಿದರೆ ನೀವು ಆಲ್ಮೋಸ್ಟ್ 2000 ಕೌಂಟ್ಸ್ಗಿಂತನೂ ಜಾಸ್ತಿ ಆನೆಗಳ ಪ್ರತಿಮೆಯನ್ನು ಇಲ್ಲಿ ಕೂರಿಸಿದ್ದಾರೆ. ಸೊ ನಾನು ಆವಾಗಲೇ ಹೇಳಿದಾಗೆ ಫಸ್ಟ್ ಲೈನಲ್ಲಿ ಕಂಪ್ಲೀಟಾಗಿ ಆನೆಗಳ ಪ್ರತಿಮೆಯನ್ನು ಕೆತ್ತಲಾಗಿದೆ. ಹಾಗೆ ಸೆಕೆಂಡ್ ಲೈನಲ್ಲಿ ನೀವು ನೋಡಿದರೆ ಕಂಪ್ಲೀಟಾಗಿ ಸಿಂಹಗಳ ಕೆತ್ತನೆಗಳನ್ನು ಮಾಡಲಾಗಿದೆ. ಹಾಗೆ ಫೋರ್ತ್ ಲೈನ್ ಆಫ್ ದ ಪಿಲ್ಲರ್ ನೋಡಿದರೆ ಕಂಪ್ಲೀಟಾಗಿ ಕುದುರೆ ಮತ್ತು ಅದರ ಮೇಲೆ ಕುದುರೆ ಸವಾರರು ಇವುಗಳ ಕೆತ್ತನೆಯನ್ನು ಮಾಡಲಾಗಿದೆ. ಓಕೆನಾ? ಇನ್ನು ಫಿಫ್ತ್ ಲೈನಲ್ಲಿ ಬಂದು ಮನುಷ್ಯರು, ಪ್ರಾಣಿಗಳು, ಹಾವುಗಳು, ಮೊಸಳೆ ಇವುಗಳನ್ನು ಕೆತ್ತನೆ ಮಾಡಿದ್ದಾರೆ. ಮತ್ತು ಸಿಕ್ಸ್ತ್ ಲೈನಲ್ಲಿ ಬಂದು ನಾರ್ಮಲಾಗಿ ಜನಜೀವನ ಹೇಗಿರುತ್ತೆ, ಸೊ ಸಾಮಾನ್ಯ ಜನರ ಜೀವನ ಅದರ ರಿಲೇಟೆಡ್ ಸ್ವಲ್ಪ ಪ್ರತಿಮೆಗಳನ್ನು ಕೆತ್ತನೆ ಮಾಡಲಾಗಿದೆ.
ಹಾಗೆ ಇಲ್ಲಿ ನೀವು ನೋಡ್ತಾ ಹೋದರೆ ಮೋಸ್ಟ್ ಆಫ್ ದ ಸ್ಟ್ಯಾಚ್ಯೂಸಲ್ಲಿ ಕಂಪ್ಲೀಟಾಗಿ ಪ್ಲೇನ್ ಎಲ್ಲೂ ನೋಡೋಕ್ಕಾಗಲ್ಲ, ಕಂಪ್ಲೀಟಾಗಿ ಎಲ್ಲನೂ ಇಟ್ ಈಸ್ ಡಿಸೈನ್ಡ್ ಸ್ಟೋನ್ಸ್ ಎಲ್ಲನೂ. ಸೊ ನೀವು ಓಲ್ಡನ್ ಏನ್ಷಿಯಂಟ್ ಪುರಾಣ ಕಥೆಗಳನ್ನು ಬಿಂಬಿಸುವ ಚಿತ್ರಣಗಳನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್ ರಾಮಾಯಣ ರಿಲೇಟೆಡ್ ಸ್ಟೋರೀಸ್ ಎಲ್ಲನೂ ಯಾವ ಥರ ಆಯಿತು, ಏನಾಯಿತು, ಎಂತಾಯಿತು, ಅದನ್ನು ಎಲ್ಲವನ್ನು ಕಲ್ಲುಗಳ ಮೂಲಕ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಇದು ತುಂಬ ಬ್ಯೂಟಿಫುಲ್ ಆಗಿತ್ತು ಟೆಂಪಲ್. ಹಾಗೆ ಇಲ್ಲಿ ನೋಡಿ ನೀವು ಒಂದು ನಂದಿ ವಿಗ್ರಹವನ್ನು ನೋಡಬಹುದು. ಈ ನಂದಿ ವಿಗ್ರಹ ಬಂದು 9 feet ಟಾಲ್ ಆಗಿದೆ. ಇದು ಬಂದು 6th largest ನಂದಿ ಟೆಂಪಲ್, ಐ ಮೀನ್ ಇನ್ ಇಂಡಿಯಾ. ಓಕೆನಾ, ನಾಟ್ ಟೆಂಪಲ್, ನಂದಿ ಐಡಲ್. ಓಕೆನಾ. ಸೊ 6th largest ಅಂತ ಹೇಳ್ತಾರೆ, 6th largest. ಸೊ ಎಲ್ಲೆಲ್ಲಿ ನೀವು ಶಿವ ಟೆಂಪಲ್ ನೋಡ್ತೀರಾ ಅಲ್ಲಿ ಒಂದು ನಂದಿ ವಿಗ್ರಹ ಇದ್ದೇ ಇರುತ್ತೆ. ಓಕೆನಾ. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಂದಿ ಬಂದು ಶಿವನ ವಾಹನ, ರೈಟ್ ಅಲ್ವಾ. ಸೊ ಇದು ಬಂದು ಯಾವಾಗಲೂ ಟುವರ್ಡ್ಸ್ ಗರ್ಭಗುಡಿ ಅಂತ ಹೇಳ್ತಾರೆ, ಅದಕ್ಕೆ ಫೇಸಿಂಗ್ ಮಾಡೋ ಥರನೇ ಯಾವಾಗಲೂ ಕಟ್ಟಿರ್ತಾರೆ. ಯಾಕಂದರೆ ಲೈಕ್ ಆಲ್ವೇಸ್ ವಿಲ್ ಬಿ ವಾಚಿಂಗ್ ಶಿವ ಅಂತ ಹೇಳ್ತಾರೆ, ಐ ಮೀನ್ ಗಾರ್ಡ್ನಿಂಗ್ ಅಂತ ಹೇಳ್ತಾರಲ್ಲ. ಸೊ ಆ ಥರ ಅದೇ ಪರ್ಪಸ್ಗೆ ಯಾವಾಗಲೂ ಟುವರ್ಡ್ಸ್ ಗರ್ಭಗುಡಿ ಫೇಸ್ ಮಾಡೋ ಥರನೇ ಇದನ್ನು ಸ್ಟ್ಯಾಚ್ಯೂನ ನಿಲ್ಲಿಸಿರ್ತಾರೆ. ಸೊ ನಮ್ಮದು ಏನ್ಷಿಯಂಟ್ ಟೆಂಪಲ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುತ್ತಲ್ವ. ನೀವು ಅಲ್ಲಿಗೆ ಹೋದ್ರೇ ಒಂಥರ ಗುಡ್ ವೈಬ್ಸ್ ಬರುತ್ತೆ, ಒಂಥರ ಪಾಸಿಟಿವ್ ವೈಬ್ ಬರುತ್ತೆ, ಒಂಥರ ಕಂಪ್ಲೀಟ್ ಪೀಸ್ ಆಗಿರುತ್ತೆ ಮೈಂಡ್. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಏನು ಹೇಳೋದು, ಏನೇ ಒಂದು ಬೇಜಾರಾದಾಗ, ಏನೇ ಒಂಥರ ಮನಸ್ಸಿಗೆ ಒಂಥರ ಬೇಜಾರಾದಾಗ, ನೋವಾದಾಗ, ಇಫ್ ಯು ಗೋ ಆ್ಯಂಡ್ ವಿಸಿಟ್ ಸಮ್ ಟೆಂಪಲ್ಸ್, ಆ್ಯಸ್ ಪರ್ ಮೀ ಲೈಕ್ ನನಗೆ ಒಂಥರ ಐಲ್ ಗೆಟ್ ಸಮ್ ರಿಲೀಫ್. ಸೊ ಯೂಶ್ವಲಿ ವಿ ವಿಸಿಟ್ ಟೆಂಪಲ್ಸ್ ವೆರಿ ಆಫನ್. ಸೊ ನನಗೆ ಒಂಥರ ಏನೋ ಇಷ್ಟ ಆಗುತ್ತೆ ಟೆಂಪಲ್ಗೆ ವಿಸಿಟ್ ಮಾಡೋದೆಲ್ಲ. ಸೊ ಇಷ್ಟು ಚೆನ್ನಾಗಿರೋ ಟೆಂಪಲ್, ಇಷ್ಟು ಚೆನ್ನಾಗಿತ್ತು. ಸೊ ಒಂದೊಂದು ಕಡೆ ಬಂದು ನೀವು ನೋಡ್ತಾ ಇರ್ಬೋದು, ಫ್ಯೂ ಆಫ್ ದ ಸ್ಟ್ಯಾಚ್ಯೂಸ್ ಬಂದು ಡಿಸ್ಟ್ರಾಯ್ ಆಗಿಬಿಟ್ಟಿದೆ. ಒಂದು ಕೈಕಾಲು ಹೋಗಿರುತ್ತೆ, ಇಲ್ಲ ಹೆಡ್ ಏನಾದರೂ ಆಗಿರುತ್ತೆ, ಆ ಥರ ಒಂಥರ ಸ್ವಲ್ಪ ಡಿಸ್ಟ್ರಾಯ್ ಆಗಿಬಿಟ್ಟಿದೆ. ಅದು ಬಂದು ಹಿಸ್ಟ್ರಿಯಲ್ಲಿ ನೋಡಿದರೆ 14th centuryಯಲ್ಲಿ ಇವರು ಬಂದು ಯಾರಂದರೆ ಸುಲ್ತಾನರು, ದೆಹಲಿಯ ಸುಲ್ತಾನರು ಅಂತ ಹೇಳ್ತಾರಲ್ಲ, ಅವ್ರು ಬಂದು ಸ್ವಲ್ಪ ಡೆಮಾಲಿಷ್ ಮಾಡಿ ಹೋಗಿದ್ದಾರೆ ಅಂತ ಹಿಸ್ಟ್ರಿಯಲ್ಲಿ ನೀವು ಓದ್ಬೋದು. ಸೊ ಅವಾಗ ನೀವು ಅಂದ್ಕೊಳ್ಳಿ, ಬಿಫೋರ್ 14th century ಎಷ್ಟು ಯಾವ ಥರ ಇದ್ದಿರ್ಬೋದು ಟೆಂಪಲ್, ಹೆಂಗಿದ್ದಿರ್ಬೋದು ನೋಡೋಕ್ಕೆ ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ನೈಸ್. ಸೊ ಅವಾಗವಾಗ ನೀವು ವಿಸಿಟ್ ಮಾಡ್ಬೋದು, ಅಟ್ಲೀಸ್ಟ್ 2 years once, 3 years once, ಐ ಮೀನ್ ಫ್ರೀಕ್ವೆಂಟಾಗಿ ನೋಡಿಕೊಂಡು ಬರ್ಬೋದು. ಬಿಕಾಸ್ ಇದು ಬಂದು ಆಲ್ಮೋಸ್ಟ್ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಫ್ ಯು ಆರ್ ಗೋಯಿಂಗ್ ಫ್ರಮ್ ಬ್ಯಾಂಗ್ಳೂರ್, ಸೊ ತುಂಬ ಬೇಗ ರೀಚ್ ಆಗ್ಬೋದು. ಹಾಸನ್ ನಿಮಗೆಲ್ಲರೂ ಗೊತ್ತಿದೆ, ತುಂಬ ಬ್ಯೂಟಿಫುಲ್ ಸಿಟಿ ಅದು. ಸೊ ಯಾವಾಗಾದರೂ ಫ್ರೀ ಆದಾಗ ಯು ಕ್ಯಾನ್ ಫ್ಯಾಮಿಲಿ ಜೊತೆ ಹೋಗಿ ವಿಸಿಟ್ ಮಾಡಿ ಬನ್ನಿ. ಸೊ ನಮ್ಮ ಹಿಸ್ಟ್ರಿನ ಎಲ್ಲ ಒಂಥರ ಓದಿದ ಥರ ಆಗುತ್ತೆ, ರೀಲುಕ್ ಮಾಡಿದ ಥರ ಆಗುತ್ತೆ. ಚಿಲ್ಡ್ರನ್ಸ್ಗೂ ಅಷ್ಟೇ, ನಾವು ಹೇಗಿತ್ತು ಆವಾಗ ಎಲ್ಲ ಆವಾಗ ಕಟ್ಟಿರೋ ಟೆಂಪಲ್ಸ್ ಎಲ್ಲ ಹೇಗಿದೆ, ಎಂತ ಇದೆ ಅಂತೆಲ್ಲ ಅವರಿಗೂ ತೋರಿಸ್ಬೋದು. ಸೊ ಅವ್ರಿಗೂ ಅದನ್ನ ಒಂಥರ ನೋಡಿರೋ ಥರ ಫೀಲ್ ಇರುತ್ತೆ. ಸೊ ನಾನು ಅನ್ಕೋತೀನಿ ನಿಮಗೆ ನೆನ್ನೆದು ಬೇಲೂರು ವೀಡಿಯೋ ಮತ್ತು ಇವತ್ತಿನ ಹಳೆಬೀಡು ವೀಡಿಯೋ ಎರಡೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ನಿಮ್ಮ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆನಾ. ಸೊ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಇದೆಯಲ್ಲ, ಅದ್ರ ಮೇಲೂ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ಏನಾದರೂ ವೀಡಿಯೋಸ್ ಟ್ರಾವೆಲಿಂಗ್ ರಿಲೇಟೆಡ್ ಏನಾದರೂ ಹಾಕಿದರೆ ನಿಮಗೆ ಅದರದ್ದು ಅಪ್ಡೇಟ್ಸ್ ಬರುತ್ತೆ. ಆ್ಯಕ್ಚುಲಿ ನಾವು ವೆರಿ ಆಫನ್ ಟ್ರಾವೆಲ್ ಮಾಡಬೇಕು, ಸೊ ದಟ್
ಒಂಥರ ಮೈಂಡ್ ಏನಂತ ಹೇಳಿದರೆ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಸೊ ಇಲ್ಲಾಂದರೆ ಒಂಥರ ಇರೋಲ್ಲೇ ಇದ್ದರೆ ಏನಂದರೆ ಓನ್ಲಿ ರಿಲೇಟೆಡ್ ಟು ಫ್ಯಾಮ್ಲಿ ವಿಲ್ ಬಿ ಆಲ್ವೇಸ್ ಥಿಂಕಿಂಗ್ ಅಲ್ಲ. ಸೊ ದೇರ್ ವೋಂಟ್ ಬಿ ಎನಿ ಚೇಂಜಸ್ ಇನ್ ಲೈಫ್, ಓಕೆನಾ. ಸೊ ಅದಕ್ಕೆ ಆಫನ್ ನನ್ನ ಸಜೆಷನ್ ಏನಂದರೆ ಆಫನ್ ಟ್ರಾವೆಲ್ ಟು ದ ಪ್ಲೇಸಸ್, ಓಕೆನಾ, ಟು ದ ಪ್ಲೇಸಸ್ ವಿಚ್ ಯು ಹ್ಯಾವ್ ನಾಟ್ ಸೀನ್. ಆ್ಯಂಡ್ ಇಫ್ ಯು ಆರ್ ಏನು ಹೇಳೋದು ಟೆಂಪಲ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಇದ್ದರೆ ಏನ್ಷಿಯಂಟ್ ಟೆಂಪಲ್ಸ್ಗೆಲ್ಲ ವಿಸಿಟ್ ಮಾಡಿ. ಸೊ ಯು ವಿಲ್ ಹ್ಯಾವ್ ಸಮ್ ಪಾಸಿಟಿವ್ ವೈಬ್ಸ್. ಓಕೆ ಗೈಸ್, ಥ್ಯಾಂಕ್ ಯು ವಿಡಿಯೋಸ್ ವಾಚ್ ಮಾಡಿದ್ದಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಹ್ಯಾವ್ ಅ ಗುಡ್ ಟೈಮ್.